ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 26ರಿಂದ ಡಿಸೆಂಬರ್ವರೆಗೆ ಖಾನಾಪುರದಲ್ಲಿ ಜರುಗಲಿರುವ ಮೈಲಾರ ಮಲ್ಲಣ್ಣ ಜಾತ್ರಾ ಮಹೋತ್ಸವ. ಹರಿದು ಬರುತ್ತಿರುವ ಭಕ್ತ ಸಾಗರ. ಭಂಡಾರ ಹಾರಿಸುತ್ತಾ 7 ಕೋಟಿಗೆ ಎನ್ನುವ ಜಯಘೋಷಗಳ ಮಧ್ಯೆ ದರ್ಶನ ಪಡೆಯುತ್ತಿರುವ ಭಕ್ತರು. ದರ್ಶನ ಪಡೆಯಲು ಆಕಾಶ್ ಹಿರುವಗೆ ಕರೆ. ವ್ಯಕ್ತಿಗೆ ಆರೋಗ್ಯ ಬಹಳ ಮುಖ್ಯ. ಪೊಲೀಸರು ಕರ್ತವ್ಯದ ನಡುವೆಯೂ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವುದು ಶ್ಲಾಘನೀಯ. ಸಚಿವ ಈಶ್ವರ್ ಖಂಡ್ರೆ. ಬೀದರ್ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಂಡಿರುವ ಜಿಲ್ಲಾ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ. ನಗರದ ಕೃಷ್ಣ ರೆಜೆನ್ಸಿ ಹೋಟೆಲ್ ಸಭಾಂಗಣದಲ್ಲಿ ಜರುಗಿದ ವಾರ್ತಾ ಭಾರತಿ ಪತ್ರಿಕೆಯ ಓದುಗರ ಸಮಾವೇಶದಲ್ಲಿ ಪತ್ರಿಕೆಯ ಕಲ್ಯಾಣ ಕರ್ನಾಟಕ ಆವೃತ್ತಿ ಬಿಡುಗಡೆ. ಸತ್ಯ ಮತ್ತು ನ್ಯಾಯಸಮ್ಮತ ಸುದ್ದಿಗಳನ್ನು ವಾರ್ತಾ ಭಾರತಿ ಪ್ರಸಾರ ಮಾಡ್ತಾ ಇದೆ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ. ನಗರದ ಮಯೂರ ಬರಿಸಾಯಿ ಹೋಟೆಲ್ ಸಭಾಂಗಣದಲ್ಲಿ ಜರುಗಿದ ಬಿಎಸ್ಪಿ ಪಕ್ಷದ ಕಾರ್ಯಕರ್ತರ ಸಭೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ದುರ್ಬಳಕೆ ಮಾಡಿಕೊಂಡಿದೆ. ಇದನ್ನು ಬಿಎಸ್ಪಿ ಪಕ್ಷ ಖಂಡಿಸುತ್ತದೆ. ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದಕ್ಷಿಣದ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಖಾನಾಪುರದ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ನವೆಂಬರ್ 26ರಿಂದ ಆರಂಭವಾಗಿದೆ. ಇದು ನಿರಂತರವಾಗಿ 1 ತಿಂಗಳುಗಳ ಕಾಲ ಡಿಸೆಂಬರ್ 26ರವರೆಗೆ ಈ ಒಂದು ಜಾತ್ರಾ ಮಹೋತ್ಸವ ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ದೇವಸ್ಥಾನದ ಅರ್ಚಕರಾದ ಆಕಾಶ್ ಹಿರುವಗೆ ತಿಳಿಸಿದರು. ಈ ಕುರಿತು ಸುದ್ದಿ ಸಮಯದೊಂದಿಗೆ ಅಂದರೆ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಆಕಾಶ್ ಅವರು, ಮೈಲಾರ ಮಲ್ಲಣ್ಣ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು ಇಲ್ಲಿ ಸಾಕ್ಷಾತ್ ಶಿವನೇ ಮಣಿಕಂಠ ಭೈರವನ ಅವತಾರವನ್ನು ತಾಳಿ ಮಲಾಸ ಮತ್ತು ಮಣಿಕಾಸ ಎನ್ನುವಂಥ ರಾಕ್ಷಸರಿಗೆ ಸಂಹಾರ ಮಾಡಿದ ಒಂದು ಸುಕ್ಷೇತ್ರವೇ ಈ ಮೈಲಾರ ಮಲ್ಲಣ್ಣ ದೇವಸ್ಥಾನ. ಭಕ್ತರ ಸಂಕಷ್ಟವನ್ನು ಪರಿಹಾರ ಮಾಡಲು ಮಲ್ಲಣ್ಣ ಸಾಕಷ್ಟು ಶ್ರಮಿಸಿದ್ದಾರೆ. ಕಲ್ಯಾಣಿ ಚಾಲುಕ್ಯರ ಒಂದು 6ನೇ ವಿಕ್ರಮಾದಿತ್ಯನ ಅವಧಿಯಲ್ಲಿ ಈ ದೇವಸ್ಥಾನದ ಕಳಸಾರೋಹಣ ಆಗಿದೆ ಎಂಬ ಉಲ್ಲೇಖ ಕೂಡ ನಮಗೆ ಸಿಗ್ತಾ ಇದೆ. ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಅವರ ಒಂದು ಅವಧಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗಿದೆ ಎಂಬ ಪ್ರತೀತಿ ಇದೆ ಎನ್ನುವಂಥ ಮಾತನ್ನು, ಇನ್ನು ಹಲವಾರು ದೇವಸ್ಥಾನಗಳ ಕುರಿತು ಸಾಕಷ್ಟು ಐತಿಹಾಸಿಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ಆಕಾಶ್ ಅವರು ನಮಗೆ ನೀಡಿದರು. ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆ ತಿಂಗಳಲ್ಲಿ ಸುಮಾರು 1 ತಿಂಗಳುಗಳ ಕಾಲ ನಿರಂತರವಾಗಿ ಈ ಜಾತ್ರೆ ನಡೆಯುತ್ತದೆ. ನೆರೆಯ ತೆಲಂಗಾಣ, ಮಹಾರಾಷ್ಟ್ರದ ಭಕ್ತಾದಿಗಳು ಆಗಮಿಸಿ ದರ್ಶನ ಕೂಡ ಪಡಿತಾರೆ. ಚಟ್ಟಿ ತಿಂಗಳಿನಲ್ಲಿ ದೇವರಿಗೆ ಸಜ್ಜಿ ರೊಟ್ಟಿ, ಪಾಯಸ, ಚಟ್ನಿಯನ್ನು ಮಾಡ್ಕೊಂಡು ಒಂದು ನೈವೇದ್ಯ ಸಮರ್ಪಣೆ ಮಾಡುತ್ತಾರೆ ಎಂದು ಪರಂಪರೆಯ ಕುರಿತು ಸಮಗ್ರ ಮಾಹಿತಿಯನ್ನು ಆಕಾಶ್ ಹಿರುವಗೆ ನೀಡಿದರು. ನವೆಂಬರ್ 30ರಂದು ರಾತ್ರಿ 8:30ಕ್ಕೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ನಂದಿ ಮೇಲೆ ದೇವರ ವಿಗ್ರಹದ ಮೆರವಣಿಗೆ ಜರುಗಲಿದೆ. ಡಿಸೆಂಬರ್ 4ರಂದು ರಾತ್ರಿ 8:30ಕ್ಕೆ ನವಿಲು ಮೇಲೆ ದೇವರ ವಿಗ್ರಹದ ಮೆರವಣಿಗೆ ನಡೀತಾ ಇದೆ. ಡಿಸೆಂಬರ್ 7ರಂದು ರಾತ್ರಿ 8:30ಕ್ಕೆ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ಕುದುರೆ ಮೇಲೆ ದೇವರ ವಿಗ್ರಹದ ಮೆರವಣಿಗೆ. ಡಿಸೆಂಬರ್ 14ರಂದು ಪಲ್ಲಕ್ಕಿ ಉತ್ಸವ, ಆನೆಯ ಮೇಲೆ ದೇವರ ವಿಗ್ರಹದ ಮೆರವಣಿಗೆ ನಡೆಯಲಿದೆ. ಡಿಸೆಂಬರ್ 21ರಂದು ಪಲ್ಲಕ್ಕಿ ಉತ್ಸವ, ನಂದಿಯ ಮೇಲೆ ದೇವರ ವಿಗ್ರಹದ ಮೆರವಣಿಗೆ ನಡೆಯುತ್ತದೆ. ಡಿಸೆಂಬರ್ 26ರಂದು ಕೊನೆಯ ದಿವಸ ಬೆಳಿಗ್ಗೆ 11ಕ್ಕೆ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗಲಿದೆ. ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆಯಬೇಕು ಎಂದು ದೇವಸ್ಥಾನದ ಮುಖಂಡರು ಈ ಕುರಿತು ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನವು ಅತ್ಯಂತ ಪುರಾತನ ಮತ್ತು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರುವಂಥ ಒಂದು ದೇವಸ್ಥಾನ. ಇಲ್ಲಿ ಸಾಕ್ಷಾತ್ ಶಿವನೇ ಒಂದು ಮಾರ್ತಾಂಡ ಭೈರವನ ಅವತಾರ ತಾಳಿ ಮಲ್ಲಾಸುರ ಮತ್ತು ಮಣಿಕಾಸುರನ್ನು ರಾಕ್ಷಸರಿಗೆ ಸಂಹಾರ ಮಾಡಿದ ಒಂದು ಸ್ಥಳವೇ ಈ ಒಂದು ಸುಕ್ಷೇತ್ರ ಮೈಲಾರ. ಈ ಒಂದು ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ, ಪ್ರೇಮಪುರ, ಆದಿ ಮೈಲಾರ, ಖಾನಾಪುರ ಹೀಗೆ ಹಲವಾರು ಹೆಸರಿನಿಂದ ಕರೆಯುವುದುಂಟು. ಇಲ್ಲಿ ಮಲ್ಲ ಮಣಿಕನ್ನು ರಾಕ್ಷಸರು 12 ವರ್ಷಗಳ ಕಾಲ ತನ್ನ ಹೆಬ್ಬೆರಳ ಮೇಲೆ ನಿಂತು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸುತ್ತಾರೆ. ಅವರ ಒಂದು ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಅವರಿಗೆ ಒಂದು ವರದಾನವನ್ನು ಕೊಟ್ಟಿರ್ತಾರೆ. ಆ ಒಂದು ವರದಾನದ ಮೇರೆಗೆ ಮಲ್ಲ ಮಣಿಕ ರಾಕ್ಷಸರು ಈ ಒಂದು ಪ್ರತಿಮೆ ಮೇಲೆ ಅತ್ಯಂತ ಹಾಹಾಕಾರವನ್ನು ಎಬ್ಬಿಸಿಬಿಡುತ್ತಾರೆ. ಆ ಒಂದು ಕಾರಣಕ್ಕಾಗಿ ಎಲ್ಲ ಸಪ್ತಋಷಿಗಳು, ಅಮಾಯಕ ಜನರು, ಪಶು ಪಕ್ಷಿಗಳು ಅವರ ಒಂದು ಕಾಟಕ್ಕೆ ನೊಂದು ಬೆಂದು ಹೋಗಿರ್ತಾರೆ. ಆ ಒಂದು ಸಂಕಷ್ಟವನ್ನು ಪಾರು ಮಾಡಲು ಆ ಕರ್ನಾಟಕದ ಮೂಲೆಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಂದು ದೇವರ ದರ್ಶನವನ್ನು ಪಡೆಯುತ್ತಾರೆ. ವಿಶೇಷವಾಗಿ ಈ ಒಂದು ಚಟ್ಟಿ ತಿಂಗಳಲ್ಲಿ ಅಂದರೆ ಚಟ್ಟಿ ಅಮಾವಾಸ್ಯೆಯಿಂದ 2 ಅಮಾವಾಸ್ಯವರೆಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ದೇವರಿಗೆ ಒಂದು ಸಜ್ಜಿ ರೊಟ್ಟಿ, ಚಟ್ನಿಗಾರ, ಹೋಳಿಗೆ, ಪಾಯಸ ಈ ರೀತಿಯ ಒಂದು ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ಕೊಬ್ಬರಿ ಮತ್ತು ಭಂಡಾರ ಮಿಶ್ರಣ ಮಾಡಿ ಶಿವಮಲ್ಲಾರಿ 7 ಕೋಟಿ ಬುಗ್ಗೆ ಎಂದು ದೇವಸ್ಥಾನದ ಸುತ್ತ ಹಾರಿಸುವುದು ಇಲ್ಲಿನ ಒಂದು ಪರಂಪರೆ ಆಗಿದೆ.
ಅದೇ ರೀತಿ ಇಲ್ಲಿರುವಂತಹ ಒಗ್ಗಯ್ಯಗಳಿಗೆ ಅಂದ್ರೆ ಮೈಲಾರಲಿಂಗನ ಒಂದು ದೀಕ್ಷೆ ಪಡೆದವರಿಗೆ ಒಗ್ಗಯ್ಯ ಅಂತ ಕರೀತಾರೆ. ಅವರಿಗೆ ಅವರ ಒಂದು ಕುಟುಂಬಿ ಅವರನ್ನು ದೋಣಿ ಬಟ್ಟಲ ತುಂಬಿಸಿ ಅವರಿಗೆ ಹಾಲು ಹುಗ್ಗಿಯನ್ನು ಕುಡಿಸಿ ಅವರಿಗೆ ನಮಸ್ಕಾರ ಮಾಡುವುದು ಇಲ್ಲಿನ ಒಂದು ಪರಂಪರೆಯಾಗಿದೆ. ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಅವರಿಗೆ ಉಳಿಯಲು ಒಂದು ಕೋಣೆಗಳ ವ್ಯವಸ್ಥೆ ಆಗಲಿ ಅಥವಾ ಒಂದು ಸ್ನಾನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ದೇವಸ್ಥಾನದ ವತಿಯಿಂದ ಮಾಡಲಾಗಿದೆ. ಧನ್ಯವಾದ. ಅದಕ್ಕೋಸ್ಕರ ಅವರೆಲ್ಲ ಬಂದು ಈ ತಿಂಗಳದಾಗ ಎಲ್ಲ ಮುಗಿಸ್ತಾರೆ. ಆಮೇಲೆ ಎರಡನೇದು ಚಂಪಾ ಸೃಷ್ಟಿದಿಂದ ಎರಡನೇ ಅಮಾವಾಸ್ಯೆನ ಪ್ರತಿ ರವಿವಾರ ಮೈಲಾರ ಉತ್ಸವಗಳು ಜರುಗ್ತಾವೆ. ಮೊದಲನೇ ನಂದಿ, ಎರಡನೇದು ಆನೆ, ಮೂರನೇ ಪಾಲ್ಕಿ, ನಾಲ್ಕನೇ ನವಿಲು, ಐದನೇ ದಿನದ ಕುದುರೆ. ಹಿಂಗೆಲ್ಲ ಪ್ರತಿಯೊಂದು ಹಂಗೆ ಮೇಲೆ ದೇವ್ರದ್ದು ಉತ್ಸವ ಮಾಡ್ತೇವೆ. ಮತ್ತು ಲಗ್ಗಿನ ದಿವಸ ಏನದ ಅಂತಂದ್ರೆ ಮಳಕರ್ಪುರದಿಂದ ಇಲ್ಲಿಗೆ ಐರಣಿ ಕೊಡಗಳು ಬರ್ತಾವೆ. ಐರಣಿ ಕೊಡ, ಭಂಡಾರು, ಸರ್ಕಳಿ, ಕಳಶ, ಆಮೇಲೆ ಕೋರಿ ಜೆಂಡ ಇವೆಲ್ಲ ತಗೊಂಡು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸರ್ಕಳಿ ಕಳೆದ ಮೇಲೆ ಮಲ್ಲೆಯಿಂದ ಅಭಿಷೇಕ ಆಗ್ತದೆ. ಅಭಿಷೇಕ ಆದಮೇಲೆ ಲಗ್ಗಿನ ಕಾರ್ಯಕ್ರಮ ಚಾಲು ಆಗ್ತದೆ. ದೇವ್ರದ್ದು ಭಾನು ಮಾನಸ ಮತ್ತು ಮಲ್ಲೆಯಂದು ಲಗ್ನ ಆದಮೇಲೆ ಎಲ್ಲರೂ ಅಕ್ಷಂತ ಹಾಕಿ 11:30 ಲಗ್ನ ಮುಗಿಸ್ಕೊಂಡು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಮತ್ತು ಅವ್ರವ್ರಿಗೆ ಮತ್ತು ಇದು ಮೈಲಾರಲಿಂಗಂದು ಮಣಕಾಸುರ ಮತ್ತು ಮಲ್ಲಾಸುರ ಅಂತೇಳಿ ಇಬ್ಬರು ರಾಕ್ಷಸ ಇರ್ತಾರೆ. ಒಂದೇ ಕಾಲ ಮೇಲೆ 12 ವರ್ಷ ತಪಸ್ಸು ಮಾಡ್ತಾರೆ. ಆ ತಪಸ್ಸಿನಾಗ ಏನದ ಅಂತಂದ್ರೆ ರಾಕ್ಷಸರು ಎಲ್ಲ ಋಷಿಮುನಿಗಳು, ಸನತ್ ಕುಮಾರ್ ಋಷಿಮುನಿ ಅಂತೇಳಿ ಹೋಮ ಹವನ ಮಾಡ್ತಾ ಇರ್ತಾನೆ. ಅಂಥ ಸಮಯದಾಗ ರಾಕ್ಷಸರು ಏನಂದ್ರೆ ದೃಷ್ಟಿ ಆ ಹೋಮ ಹೋಮವನ್ನು ಮಾಡ್ತಕ್ಕಂಥ ಆಶ್ರಮ ಮೇಲೆ ಬರ್ತದೆ. ಸನತ್ ಕುಮಾರ್ ಆಶ್ರಮ ಮೇಲೆ ಅದು ದೃಷ್ಟಿ ಬಿದ್ದು ಕಡೆದು ಅವರ ಅದೆಲ್ಲ ನಾಶ ಮಾಡ್ತಾರೆ ರಾಕ್ಷಸರು. ನಾಶ ಮಾಡಿದ ಕಡೆ ಸನತ್ ಕುಮಾರ್ ರಾಕ್ಷಸ ಏನದಂದ್ರೆ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋಗಿ ಏನದಂದ್ರೆ ಪೃಥ್ವಿ ಮೇಲೆ ಭಾಳ ಅತ್ಯಾಚಾರ ನಡೆದ ರಾಕ್ಷಸರು. ಮತ್ತು ನೀವು ಹಿಂಗೆ ಕುಂತೀವಿ ಅಂತೇಳಿ ಈಶ್ವರಿಗೆ ಹೋಗಿ ಕರೆದೇ ಹೇಳ್ತಾರೆ. ಈಶ್ವರ ಏನು ಹೇಳ್ತಾನೆ ಅಂತಂದ್ರೆ ನನ್ನಿಂದ ಆಗಲಿದು ದೇವಾದಿ ದೇವ ಇಂದ್ರ ದೇವನ. ಸಾರ್ವಜನಿಕರ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ದಿನ ರಾತ್ರಿ ಶ್ರಮಿಸುವಂಥ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯಗಳ ನಡುವೆಯೂ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಅವರು ಶನಿವಾರ ಒಂದು ಬೀದರ್ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ವಾರ್ಷಿಕ ಕ್ರೀಡಾಕೂಟ, ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ 2025 ಉದ್ಘಾಟಿಸಿ ಮಾತನಾಡ್ತಾರೆ. ಕ್ರೀಡೆ ಆರೋಗ್ಯ, ಶಿಸ್ತು ಮತ್ತು ತಂಡ ಸ್ಫೂರ್ತಿಯನ್ನು ಬೆಳೆಸುವ ಜೊತೆಗೆ ಕೆಲಸದ ಒಂದು ಒತ್ತಡದಿಂದ ಮಾನಸಿಕ ಒಂದು ಹಸನಿಯನ್ನು ನೀಡುವಂತಹ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟೆ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಕೊನೆಗೆ ಕ್ರೀಡೆಯಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವನೆಯಿಂದ ಕ್ರೀಡಾ ನಿಯಮಾವಳಿಯ ಅನುಸಾರವಾಗಿ ಬನ್ನಿ ಬೇಗ ಎಸ್ ಸರ್, ಓಕೆ, ಎಸ್ ಸರ್, ರೆಡಿ. ಕ್ರೀಡಾ ಜ್ಯೋತಿ ಶರಬಣ್ಣ ಸಿಪಿಸಿ 2101 ಹುಮನಾಬಾದ್ ಠಾಣೆರವರು ಕಳೆದ ವರ್ಷದ ಅಗ್ರಶ್ರೇಣಿಯ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಅವರು 2025ನೇ ಸಾಲಿನ ಕ್ರೀಡಾ ಜ್ಯೋತಿಯನ್ನು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಕ್ರೀಡಾ ಜ್ಯೋತಿಯನ್ನು ಬರಮಾಡಿಕೊಂಡಿದ್ದಾರೆ. ಇದು ಇವರೇ ಕ್ಯಾಮ್ರಾದಾಗ ಹಿಂದೆ ಬರ್ರಿ, ಅಟ್ಯಾಕ್ ಬರ್ರಿ, ಪಿಚ್ಚರ್ ಇದರ
ಜೋರ ಚಪ್ಪಾಳೆಯೊಂದಿಗೆ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅವ್ರಿಗೆ ಹೆಚ್ಚಿನ ತರಬೇತಿ ಕೊಟ್ಟು ಈಗಾಗಲೇ ಹೇಳಿದೆ, ಒಂದು ಕಮಾಂಡ್ ಸೆಂಟರ್ ಅಲ್ಲಿ ಮಾಡಿದ್ದೇವೆ. ವಾಹನಗಳನ್ನು KKRT ಮೇಲೆ ಕೊಡಿಸಿದ್ದೇನೆ. ಈಗ ಸುಮಾರು CSR ಫಂಡ್ ಅಲ್ಲಿ ಪುರಾಣದಲ್ಲಿ ನಾವೆಲ್ಲ ಅಭ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಶ್ರೀರಾಮಚಂದ್ರ ಸಹಿತ ಸೀತಾನನ್ನು ವರಿಸಬೇಕು ಅಂತ ಹೇಳಿದ್ರೆ ಇವತ್ತು ಆ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಮನುಷ್ಯ ಇವತ್ತು ತನ್ನೆಲ್ಲ ಅಭಿವೃದ್ಧಿಗೆ ಕ್ರೀಡೆಯನ್ನು ಅಭಿವೃದ್ಧಿ ಮಾಡಿ ಇವತ್ತು ಅದಕ್ಕೆ ನಿಯಮವನ್ನು ಇವತ್ತು ಮಾಡಿದ್ದಿದೆ. ಈ ಒಂದು ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗೆ ಬಹಳ ಮಹತ್ವ ಇದೆ. ನಮ್ಮ ದೇಶದಲ್ಲಿ 1982ರಲ್ಲಿ ಏಷಿಯನ್ ಮಾಡಿದೀವಿ. ದಿವಂಗತ ರಾಜೀವ್ ಗಾಂಧಿ ಅವರು ಅದರ ಮುಖ್ಯಸ್ಥರಾಗಿದ್ದರು ದೆಹಲಿಯಲ್ಲಿ. ಬೇರೆ ಬೇರೆ ರಾಷ್ಟ್ರದಿಂದ ಸಹಿತ ಅನೇಕ ಕ್ರೀಡಾಪಟುಗಳು ಬಂದು ಅಲ್ಲಿ ಎಲ್ಲಾ ರೀತಿಯ ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿನಿಯರು, ಯುವಕರು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಮಾಲೀಕರುಗಳು, ಸಾಯಿ ಲೈಸೆನ್ಸ್ನ ಮಾಲೀಕರು ಇವರಿಗೂ ಕೂಡ ಸನ್ಮಾನ ಸಚಿವರಿಂದ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತಲಿದೆ. ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತಹ ಸಾಮಾಜಿಕ ಸೇವಾ ನಿಧಿಯಲ್ಲಿ ಹಣವನ್ನು ಒದಗಿಸಿ दिन होना पड़ता है ये ತಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಅನ್ನುವಂತ ವಿನಂತಿಯನ್ನು ಮಾಡುತ್ತಾ ನಾವು ನೀವೆಲ್ಲರೂ ಸೇರಿ ಬೀದರ್ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋಣ ಅನ್ನುವಂತ ಮಾತನ್ನು ಹೇಳಿ, ನಿಮಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ ಏನ್ ಸಹಕಾರ ಸಹಯೋಗ ಬೇಕಾಗಿದೆ ಆ ಸಹಯೋಗ ಸದಾ ನನ್ನ ತಮ್ಮ ಜೊತೆಯಲ್ಲಿ ಇರ್ತದೆ. ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ಎರಡು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. हमारे बीदर जिले के पुलिस वरिष्ठाधिकारी प्रदीप गुंडिया और उनके सहयोगियों ने बहुत बढ़िया तरीके से एक कार्यक्रम आयोजन किया है। सेहत बहुत बड़ा इम्पोर्टेंट है, हेल्थ इज़ वेल्थ बोल के बोलते हैं। ऐसे में जो यूनिफॉर्म्ड फोर्स है, ये लोग, उनका स्वास्थ्य अच्छा रहना चाहिए, उनमें डिसिप्लिन होना चाहिए। तो ऐसे क्रीड़ाकूट के ज़रिए उनमें एक डिसिप्लिन भी आता है, उनका स्वास्थ्य भी अच्छा होता है। और आज के दौर में जो प्रेशर में काम कर रहे हैं पूरे लोग, पुलिस लोग 24 आवर्स काम करते रहते हैं, तो ऐसे प्रेशर से भी अगर बाहर आना है तो ऐसे जो टूर्नामेंट से, क्रीड़ाकूट से उनको जो है ना अच्छी तरह से उनका माइंड भी फ्री हो जाएगा। तो मैं इस क्रीड़ाकूट को मेरे तरफ से बधाई देता हूँ, शुभकामनाएं देता हूँ। तो मैं आशा करता हूँ कि हमारे बीदर जिले के पुलिस राज्य स्तर पर, राष्ट्र स्तर पर और अंतर्राष्ट्रीय स्तर पर वो लोग खेल कूद में भाग ले, क्रीड़ाकूट में भाग ले और राष्ट्रीय प्रशस्ति उनको मिले। ये बधाई देते हुए, शुभकामनाएं देते हुए सभी को मेरे तरफ से मुबारकबाद। इस मौके पर बीदर के नौजवान भविष्य है, नौजवानों के ऊपर ही देश की प्रगति डिपेंड है। हमारे नौजवान बहुत ही प्रतिभावंत हैं, लेकिन व्यसन की ओर बढ़ रहे हैं। गलत रास्ते के ऊपर जाना नहीं चाहिए। ड्रग्स लेना या आपराधिक कृत्यों में भाग लेना, ये सब नहीं होना चाहिए। अच्छे रास्ते चुनना चाहिए और एक अच्छे नागरिक बन के आने वाले दिनों में बड़े स्तर पर इंजीनियर बने, डॉक्टर बने, विज्ञानी बने और देश को मजबूत करने के लिए, समाज को मजबूत करने के लिए योगदान दे। यही मैं हमारे युवकों को
जो है ना एक सलाह देता हूँ। ವಾರ್ತಾಭಾರತಿ ಪತ್ರಿಕೆಯ ಬಳಗವು ಕಲಬುರಗಿಯಿಂದ ಕಲ್ಯಾಣ ಕರ್ನಾಟಕ ಆವೃತ್ತಿ ಬಿಡುಗಡೆ ಮಾಡುತ್ತಿರುವ ಪ್ರಯುಕ್ತ ನಗರದ ಗುರುನಾನಕ್ ಕಮಾನ್ ಎದುರುಗಡೆ ಇರುವಂತಹ ಕೃಷ್ಣ ರೆಜೆನ್ಸಿ ಸಭಾಂಗಣದಲ್ಲಿ ವಾರ್ತಾಭಾರತಿ ಪತ್ರಿಕೆಯ ಓದುಗರ ವೀಕ್ಷಕರ ಹಾಗೂ ಹಿತೈಷಿಗಳ ಸಭೆ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿರುವಂತಹ ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು ಮಾತನಾಡ್ತಾ, ಇಂದಿನ ಕಾಲದಲ್ಲಿ ಕೆಲವೊಂದು ಮಾಧ್ಯಮಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಮಟ್ಟಿಗೆ ಬರ್ತಾ ಇವೆ. ಅಂಥ ಹಲವು ಮಾಧ್ಯಮಗಳ ಮಧ್ಯೆ ವಾರ್ತಾಭಾರತಿ ಪತ್ರಿಕೆಯು ವಿಶ್ವಾಸಾರ್ಹವಾಗಿ ಜನರ ಹೃದಯಕ್ಕೆ ತಲುಪುವಂತಹ ಕಾರ್ಯ ಮಾಡ್ತಾ ಇದೆ. ಓದುಗರ ಮನ ತಣಿಸ್ತಾ ಇದೆ. ಸತ್ಯ ಮತ್ತು ನ್ಯಾಯಸಮ್ಮತವಾಗಿರ್ತಕ್ಕಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ನಾವು ಕೂಡ ಈ ಪತ್ರಿಕೆಯ ಹಿತೈಷಿಗಳಾಗಿದ್ದೇವೆ. ಪತ್ರಿಕೆಯನ್ನು ಓದ್ತೇವೆ. ನಮ್ಮ ಲೇಖನಗಳನ್ನು ಕೂಡ ಪತ್ರಿಕೆಗಳಿಗೆ ಕಳುಹಿಸ್ತೇವೆ. ಪತ್ರಿಕೆಯು ಇನ್ನು ಉತ್ತರೋತ್ತರವಾಗಿ ಬೆಳೆಯಲಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಹೋರಾಟಗಾರರಾದ ಬಾಬುರಾವ್ ಹನ್ನ ಮಾತನಾಡ್ತಾ, ಈ ಹಿಂದೆ ಹಲವಾರು ಪತ್ರಕರ್ತರು ಮಾದರಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ರು. ಸಮಾಜವನ್ನು ತಿದ್ದುವ, ಬಡವರಿಗೆ ನ್ಯಾಯ ಒದಗಿಸಿಕೊಡುವ ಕಾರ್ಯವನ್ನು ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಇಂದಿನ ಕಾಲದಲ್ಲಿ ವಾರ್ತಾಭಾರತಿ ಪತ್ರಿಕೆಯು ವಿಶ್ವಾಸಾರ್ಹ ಸುದ್ದಿಗಳನ್ನು ಪ್ರಸಾರ ಮಾಡಿ ಜನಮನ ಗೆದ್ದಿದೆ. ಜಾತ್ಯತೀತ ನಿಲುವಿನೊಂದಿಗೆ ದಲಿತರು, ಅಲ್ಪಸಂಖ್ಯಾತರು ಮತ್ತು ಬಡಬಗ್ಗರ ಧ್ವನಿಯಾಗಿ ಪತ್ರಿಕೆ ನಿಂತಿದೆ. ಪತ್ರಿಕೆಗಳು ಯಾವಾಗಲೂ ಕೂಡ ವಿರೋಧ ಪಕ್ಷದವರಂತೆ ಕೆಲಸ ಮಾಡಬೇಕು. ಆಗಲೇ ಜನತೆಗೆ ಉತ್ತಮವಾದ ಸುದ್ದಿಗಳನ್ನು ಮತ್ತು ಜನತೆಗೆ ನ್ಯಾಯಗಳನ್ನು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ವಿಠ್ಠಲ್ದಾಸ್ ಪ್ಯಾಗೆ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತ್ತಿವಾಳೆ, ವಾರ್ತಾಭಾರತಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಪುತ್ತಿಗೆ ಅವರು, ಆಮೇಲೆ ಬೀದರ್ ಜಿಲ್ಲಾ ವರದಿಗಾರರಾದ ಚಿತ್ರಸೇನ್ ಫುಲೆ ಸೇರಿದಂತೆ ಹಿತೈಷಿಗಳು, ಓದುಗರು ಹಾಗೂ ವೀಕ್ಷಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ಅವಾಗ ಅವರು ಶಿಕ್ಷಣಾಧಿಕಾರಿ ಇರ್ತಾರೆ. ಏನು ಟೀಚರ್ ನೀವು ನಿಮ್ಮ ಹುಡುಗರಿಗೆ ಗಾಂಧೀಜಿ ಹೆಸರು ಗೊತ್ತಿದ್ದಲ್ಲ ಅಂತ ಕೇಳ್ತಾರೆ. ಅವಾಗ ಆ ವಿದ್ಯಾರ್ಥಿ ಇರ್ತಾರ, सर माफ करना, वो असली स्टूडेंट क्रिकेट मैच देखने के लिए गया है, इसके बदले में मैं आया हूँ. ಆಮೇಲೆ ಕ್ಲಾಸ್ ಟೀಚರ್ ಕೇಳ್ತಾರ, ಏನು ನೀವು ಕ್ಲಾಸ್ ಹುಡುಗ ಯಾರು ಹೊರಗಿದ್ದು ಯಾರು ಅಂತಾರೆ, इतना भी मालूम नहीं है क्या ಅಂತ ಕೇಳ್ತಾರೆ. और टीचर अंतर सर वो असली जो टीचर है वो क्रिकेट मैच देखने के लिए गया है, इसके बदले में मैं आया हूँ. ಆಮೇಲೆ ಶಿಕ್ಷಣಾಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ, ಅವ್ರಿಗೆ ಭಾಳ ದಿಗ್ಬಿದ್ದಿದ್ದ ಹುಡುಗ ಇಂಥ ಮಾಡಿ ಏನು ಹೇಳ್ಬೇಕಪ್ಪ ಅಂದ್ರೆ, मैं आज ही तुम्हें सस्पेंड कर देता था, लेकिन असली जो एजुकेशन ऑफिसर है वो भी क्रिकेट मैच देखने के लिए गया है. ಒಂದು ಶಾಲೆಯಲ್ಲಿ ಹೋಗ್ಬೇಕಾದಂತ ವಿದ್ಯಾರ್ಥಿ ಮೆಡಿಕಲ್ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, 2 ಕೋಟಿ ರೂಪಾಯಿ ಕಾರ್ ಬೇಕು, ಹೌದಲ್ಲ? ಮತ್ತೆ ಭಟ್ಟಾರೀಶ್ವರ ಹಾದಿ ತಪ್ಪಿದ್ಮೇಲೆ ಈ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ಯಾರ. ಅವರು ರಾಜಕಾರಣಿಗಳಿಗಿಂತ ಮಾರ್ಗದರ್ಶನ ಮಾಡೋರು ಯಾರು? ಅದು ನಾವು ಮಾತ್ರ ಹೆಮ್ಮೆಯಿಂದ ಹೇಳ್ತೇವೆ. ನಮ್ದು ಒಂದು ಪ್ರೈಮರಿ ಸ್ಕೂಲ್ ಇಲ್ಲ, ನಮ್ದು ಯಾವ್ದು ಶಿಕ್ಷಣ ಸಂಸ್ಥೆ ಇಲ್ಲ, ಏನಿದ್ರು ನಾವು ಸಮಾಜ ಸುಧಾರಣೆಗೋಸ್ಕರ ನಾವು ಕಾವ್ಯ ಹಾಕ್ತೇವೆ. ಬೇರೆ ಯಾವ ಸಂಸ್ಥೆಗಳು ನಮ್ಮಿಲ್ಲ. ನಮ್ಗೆ ಅಂತ ಒಂದು ಚಟುವಟಿಕೆಗಳು, ಕಮರ್ಷಿಯಲ್ ಆಕ್ಟಿವಿಟೀಸ್ ನಮಗೆ ಬೇಕಾಗಿದೆ. ಧರ್ಮ ಪ್ರಚಾರ ಮಾಡಬೇಕು, ಜಂಗಮ ಅಂದ್ರೆ ಧರ್ಮ ಪ್ರಚಾರ ಮಾಡಬೇಕು. ಈ ಮೂವರನ್ನೇ ಇವತ್ತ ನಿಯಂತ್ರಿಸಬೇಕಾದ ಇನ್ನೊಂದು ಬಹಳ ಮಹತ್ವದ ಒಂದು ಮಾಧ್ಯಮ ಇದೆ. ಆ ಮಾಧ್ಯಮ ಅಂತ ಕಾರ್ಯವನ್ನ ನಮ್ಮ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಇರ್ತೀವಿ, ವಾರ್ತಾಭಾರತಿ ಪತ್ರಿಕೆ ಓದ್ತೀವಿ. ಆದಷ್ಟು ಬೇಗನೆ ಕಲ್ಯಾಣ ಕರ್ನಾಟಕ ಆವೃತ್ತಿ ಬಿಡುಗಡೆ ಆಗಲಿ. ನಾವು ಅದರ ಲೇಖನಗಳನ್ನು ಬರಿತೀವಿ, ಮತ್ತು ವರದಿಗಳನ್ನ, ಕಾರ್ಯಕ್ರಮ ಎಲ್ಲ ಚಟುವಟಿಕೆಗಳನ್ನು ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ಇವತ್ತು ನಮಗೆ ಎಲ್ಲರೂ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾವು ಯಾವತ್ತೂ ನಿಮ್ಮ ಜೊತೆಗಿದ್ದೀವಿ. ಸಂವಿಧಾನದ ಒಂದು ಲಿವಿಂಗ್ ಸೈನ್ಸ್ ಇದೆ. ಆ ಲಿವಿಂಗ್ ಸೈನ್ಸ್ ಚೇಂಜ್ ಮಾಡೋ ಪ್ರಯತ್ನ ಮಾಡ್ತಾರೆ. ಪ್ರತಿ ಸಲ ಈ ಮನೆ ಬಂತು ಒಂದೇ ಮಾತ್ರ ಬಗ್ಗೆ, ಒಂದೇ ಮಾತ್ರ ನಾವು ಹಿಸ್ಟ್ರಿಗೆ ಹೋದ್ರ ಹನ್ನೊಂದು ಮಟ್ಟ ಬುಕ್ನಾಗ ಹನ್ನೊಂದು ಮಟ್ಟ ಬುಕ್ದಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಏನು ಬರೆದಿದ್ದಾರೆ. ಅದು ಒಂದು ರೀತಿಲಿ ಅಗ್ನೇಸ್ಟ್ ಸಮ್ ಫಿಲಾಸಫಿ, ಅಗ್ನೇಸ್ಟ್ ಸಮ್ ರಿಲಿಜಿಯನ್, ಅಗ್ನೇಸ್ಟ್ ಸಮ್ ಐಡಿಯಾಲಜಿ. ಹೀಗಾಗಿ ಬ್ರಿಟಿಷ್ ಪರವಾಗಿದ್ದಂಥ ವ್ಯಕ್ತಿಗಳೆಲ್ಲ ಕೆಲವು ಇತಿಹಾಸ ತಿಳಿಸಂತ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಇವತ್ತು ಒಂದೇ ಮಾತ್ರ ಬಗ್ಗೆ ನೋಡ್ತಾ ಇದ್ದಾರೆ. ಯಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ
ಇದ್ದಿಲ್ಲ ಅವರು ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲೇ ನಿನ್ನೆ ನೋಡಿದ್ರು ನಾವು, ಉಡುಪಿಯಲ್ಲಿ ಏನು ನಾವು ನಮ್ಮ ದೇಶದ ಗ್ರಂಥ ಅಂದ್ರೆ ಸಂವಿಧಾನ ಅಂತ ಹೇಳ್ತೇವೆ. ಈ ಉಡುಪಿಯಲ್ಲಿ ಈ ಥರ ಪ್ರಕರಣ ಅಂತ ಹೇಳ್ತಾ ಹೋದ್ರು. ಮತ್ತು ರಾಷ್ಟ್ರಧ್ವಜಕ್ಕೆ ಮರ್ಯಾದೆ ಕೊಡಬೇಕು, ಅದು ಮರ್ಯಾದೆ ಬಿಟ್ಟು 130 ಫೀಟು ಮೂರ್ತಿಗಳನ್ನು ಮಾಡೋಂಥ ಪ್ರಯತ್ನ ಮಾಡೋದು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಡವರ, ದಲಿತರ SCP TSP ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಒಂದು ಬಳಸಿಕೊಂಡಿದೆ ಅನ್ನುವಂಥ ಮಾತನ್ನು BSP ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಹೇಳ್ತಾರೆ. ಸರ್ಕಾರದ ಎಲ್ಲ ಇಲಾಖೆಯಲ್ಲಿರುವಂತಹ ದಲಿತರ ಏಳಿಗೆಗಾಗಿ ಮೀಸಲಿಟ್ಟ ಅನುದಾನವನ್ನು ಸರ್ಕಾರ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ. ಇದನ್ನು BSP ಪಕ್ಷ ಪ್ರಬಲವಾಗಿ ಖಂಡಿಸ್ತದೆ ಎನ್ನುವಂಥ ಮಾತನ್ನು ಕೃಷ್ಣಮೂರ್ತಿ ಹೇಳ್ತಾರೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಅವರು ಸಮಾಜ ಕಲ್ಯಾಣ ಸಚಿವರು ಪರಿಶಿಷ್ಟ ಜಾತಿಯವರಾಗಿದ್ದರೂ ಕೂಡ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ. ನಿಮ್ಮ ಈ ನಿರ್ಲಕ್ಷ್ಯ ಸಮಾಜವನ್ನು ತುಳಿತಕ್ಕೆ ಒಳಗಾಗುವಂತೆ ಮಾಡ್ತಾ ಇದೆ, ಅಭಿವೃದ್ಧಿ ಆಗದಂತೆ ನೋಡಿಕೊಳ್ತಾ ಇದೆ. ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಈ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು. ಚಳಿಗಾಲದ ಒಂದು ಅಧಿವೇಶನದಲ್ಲಿ ದಲಿತ ಮಂತ್ರಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅನುದಾನ ಸದ್ಬಳಕೆ ಆಗುವಂತೆ ನೋಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಹೋರಾಟ ಮಾಡಲಾಗುವುದು. ರಾಜ್ಯದಾದ್ಯಂತ BSP ಪಕ್ಷದ ಹೋರಾಟವನ್ನು ಎದುರಿಸಲಿಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿರಿ ಎನ್ನುವಂಥ ಮಾತನ್ನು ಕೂಡ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಬಹಳ ಖಡಾಖಂಡಿತವಾಗಿ ಹೇಳಿದರು. ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ATM ದರೋಡೆಗಳು ನಡೀತಾ ಇವೆ, ಲೂಟಿ ಕೂಡ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದರ ವಿರುದ್ಧ ಹೋರಾಟ ಮಾಡುವ ದಲಿತ ಮುಖಂಡರ ವಿರುದ್ಧ ಸುಳ್ಳು ಕೇಸ್ಗಳನ್ನು ದಾಖಲಿಸಲಾಗ್ತಾ ಇದೆ. ಇವುಗಳನ್ನು ತಡೆಯುವಲ್ಲಿ ರಾಜ್ಯದ ಗೃಹ ಇಲಾಖೆ ಹಾಗೂ ಗೃಹ ಸಚಿವರು ವಿಫಲರಾಗಿದ್ದಾರೆ. ಇದೇ ರೀತಿ ಸರ್ಕಾರದ ಧೋರಣೆ ಮುಂದುವರೆಸಿದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ. ರಾಜ್ಯದಾದ್ಯಂತ ಅರಣ್ಯ ಇಲಾಖೆಯ ಭೂಮಿ ಒತ್ತುವರಿ ಆಗ್ತಾ ಇವೆ. ಅದನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ. ಅರಣ್ಯ ಭೂಮಿಗಳಲ್ಲಿ ರೆಸಾರ್ಟ್ಗಳನ್ನು ನಿರ್ಮಿಸಲಾಗ್ತಾ ಇದೆ. ಅದನ್ನು ಅರಣ್ಯ ಸಚಿವರು ಗಮನಿಸಿ ಈ ರೆಸಾರ್ಟ್ಗಳನ್ನು ತೆರವುಗೊಳಿಸಬೇಕು. ಕೃಷಿಯನ್ನು ಮಾಡ್ತಾ ಇರುವಂತಹ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ಇದೇ ವೇಳೆ BSP ಪಕ್ಷದ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಹುತೇಕ 90% ಗ್ಯಾರಂಟಿ ಹಣವನ್ನ ಇವತ್ತು ಗ್ಯಾರಂಟಿ ಮತ್ತು ಇತರೆ ಯೋಜನೆಗಳಿಗೆ ಇವರು ಬಳಸ್ತಾ ಇದ್ದಾರೆ. SCP TSP ಯೋಜನೆ ಹಣವನ್ನ ಗ್ಯಾರಂಟಿ ಮತ್ತು ಇತರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸೊ ಯಾವ ಇಲಾಖೆಯೂ ಕೂಡ SCP TSP ಯನ್ನ SC STಗಳ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇಲ್ಲ. ಇದನ್ನ ಬಹುಜನ್ ಸಮಾಜ ಪಾರ್ಟಿ ಖಂಡಿಸುತ್ತೆ. ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ಅವರು ಕೂಡ ಒಬ್ಬ ಶೆಡ್ಯೂಲ್ ಕಾಸ್ಟ್ ಅವರೇ ಆಗಿದ್ರು, SCನೇ ಆಗಿದ್ರು ಇದ್ರ ಬಗ್ಗೆ ತುಟಿ ಬಿತ್ತನೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ಮೂಗಿನ SCP TSP ಹಣ SC STಗಳ ಅಭಿವೃದ್ಧಿಗಲ್ಲದೆ ಬೇರೆ ಯಾವ ಯೋಜನೆಗಳಿಗೂ ವರ್ಗಾವಣೆ ಆಗದೆ ಇರತಕ್ಕಂಥ, ಬಳಕೆ ಆಗದೆ ಇರತಕ್ಕಂಥ ನಿರ್ಣಯವನ್ನ ನೀವು ಒಟ್ಟಾಗಿ 52 ಜನ 53 ಜನ ಶಾಸಕರಿದ್ದೀರಿ, ಒಟ್ಟಾಗಿ ನೀವು ಈ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಇದಕ್ಕೆ ವಿಶೇಷವಾದಂತಹ ಒಂದು ಕಾನೂನನ್ನ ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಕೃಷ್ಣಮೂರ್ತಿ, ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷ. ವಿಶೇಷ ತನಿಖೆ ನಡೆದಿದೆ. ಹಾಗೆ ರಾಜ್ಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಅರಣ್ಯ ಲೂಟಿಯಾಗಿದೆ. ಅರಣ್ಯದೊಳಗಡೆ ರೆಸಾರ್ಟ್ಗಳನ್ನ ಮಾಡಿದ್ದಾರೆ. ಇವತ್ತು ಕಾಡು ಪ್ರಾಣಿಗಳೆಲ್ಲ ಅರಣ್ಯ ಬಿಟ್ಟು ನಾಡನ್ನು ನುಗ್ಗಿ ಹುಲಿ, ಚಿರತೆಗಳು, ಆನೆಗಳು ಜನರ ಮೇಲೆ ದಾಳಿ ಮಾಡ್ತಾ ನೂರಾರು ಜನರನ್ನ ಇವತ್ತು ಕೊಂದಾಕಿರ್ತಕ್ಕಂಥ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇವೆ. ಸೊ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು ಅರಣ್ಯ ಒತ್ತುವರಿ ಮಾಡಿರ್ತಕ್ಕಂಥ ಘಟನೆಗಳ ಬಗ್ಗೆ ಈ ಸರ್ಕಾರ ಬಹಳ ಆಗ್ರಹ ಮಾಡೋದೇನಂತಂದ್ರೆ ನೀವು ಕ್ರಮ ಕೈಗೊಳ್ಳಬೇಕಾಗಿರೋದು. ನಿಮ್ಗೆ ತಾಕತ್ತಿದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ನಿಮ್ಗೆ ತಾಕತ್ತಿದ್ರೆ ಎಷ್ಟು ಜನ ರಾಜಕಾರಣಿಗಳು, ಎಷ್ಟು ಜನ IAS, IPS ನಂತ IFS ನಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಅರಣ್ಯ ಭೂಮಿ ಒಳಗಡೆ ರೆಸಾರ್ಟ್ ಮಾಡಿದ್ದಾರೆ, ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ, ಖಾತೆ ಮಾಡಿಸ್ಕೊಂಡಿದ್ದಾರೆ. ಅದರ ಮೊದಲು ಅವರನ್ನು ತೆರವುಗೊಳಿಸಿ. ಅದನ್ನು ಹೊರತುಪಡಿಸಿ ಅರಣ್ಯವಾಸಿಗಳು, ಆದಿವಾಸಿಗಳು, ಅರಣ್ಯದ ಅಂಚಲ್ಲಿ ನೆಲೆಸ್ತಕ್ಕಂಥ ಬಡವರ ಮೇಲೆ ನಿಮ್ಮ ಬಲ ಪ್ರಯೋಗವನ್ನ ಮಾಡ್ತಕ್ಕಂಥ ನೀವು ಮೊದಲು ನಿಲ್ಲಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.